ಮಾಡ್ತಿದ್ದೆ ಅಲ್ಲಿ? ಏನೂ ಇಲ್ಲ. ಅದಕ್ಕೆ ಏನಾದ್ರೂ ನಿಜ ಹೇಳ್ತಾ ಇದ್ಯಾ? ಆಮೇಲೆ ಕಷ್ಟ ಆಗುತ್ತೆ. ನಾನು ಸುಳ್ಳು ಹೇಳೋದಿಲ್ಲ. ನಮ್ಮ ಮನೆ ದೇವ್ರು ಹರಿಶ್ಚಂದ್ರ ಅನ್ಕೊಂಡು ಶ್ರೇಯಾ ಏನಾದ್ರೂ ನಿಜ ಹೇಳ್ಬಿಟ್ರೆ ಅದಕ್ಕೆ ನನ್ನ ಕತೆ ಮುಗಿಸ್ಬಿಡ್ತಾರೆ. ಹೇಳಿ. ತಲೆ ತಗ್ಸೋದು ನನಗಿಷ್ಟ ಇಲ್ಲ. ನೀರ್ ಕೊಡ್ತೀಯಾ? ಈಗಿದೆ ನಾನ್ ಯಾಕೆ ಮುಟ್ಬೇಕು? ನೀನೇ ಹಾಕು, ಕೈ ತೊಳ್ಕೊತೀನಿ. ಒಳಗ್ ಬಾ. ತಿಂದಿರೋ ಎಲೆನ ಎತ್ಬೇಕಲ್ವಾ? ನೀನ್ ಹೀರೋಯಿನ್ ಆಗ್ತೀಯೇನೆ? ಸಂಕ್ರಾಂತಿಲಿ ಎಳ್ಬಿರೋಳ್ ತರ ಕಾಣಿಸ್ತಿದ್ಯಾ. ಏನ್ ನಿನ್ ಅವತಾರ? ಹುಲ್ಮೆಯೋ ಹಸುಗೆ ಅಲಂಕಾರ ಮಾಡಿದ್ರೆ ಅದು ಕೂಡ ಚೆನ್ನಾಗ್ ಕಾಣುತ್ತೆ. ಮಾಡ್ರನ್ ಡ್ರೆಸ್ ಹಾಕೊಂಡು ಯೂತ್ಸ್ನ ಇನ್ಸ್ಪೈರ್ ಮಾಡ್ಬೇಕು ಅನ್ಕೊಂಡಿದ್ ಡ್ರೀಮ್ ಏನಾಯ್ತೆ? ಹಾ, ತೊವ್ವೆ ಅನ್ನಕ್ಕೆ ಪಾಯಸ ಹಾಕಿ ಕಲಿಸ್ದಂಗೆ ನಿನ್ ಕನ್ಸು ಹಾಳಾಗ್ ಹೋಗ್ತಿದ್ಯಲ್ಲೇ. ಮದ್ವೆ ಮಾಡ್ಕೊಂಡು ಒಂದ್ ಮೂಲೆಲ್ ಬಿದ್ದಿರು. ಇದೇನ್ ಶ್ರೀ ಅಕ್ಕ, ಕನ್ನಡಿ ಸುಳ್ಳು ಹೇಳಲ್ಲ ಅಂತಾರೆ. ಅದಕ್ಕೆ ನೀನ್ ಇವತ್ ನಿಜ ಹೇಳ್ತಿದ್ಯಾ? ಏನ್ ಮಾಡೋದು? ಯಾಕಕ್ಕ, ಏನಾಯ್ತು? ಇಷ್ಟು ಬೇಗ ನನಗ್ ಮದ್ವೆ ಯಾಕೋ? ಸ್ಟಾರ್ ಹೀರೋಯಿನ್ಗಳೆಲ್ಲ ಯಾವಾಗ ಮದ್ವೆ ಆಗ್ತಾರೆ? ಜನರಲ್ ನಾಲೆಡ್ಜ್ ಬುಕ್ ಅಲ್ಲಿ ಕ್ವಶನ್ ಇಲ್ವಲ್ಲ? ಅಯ್ಯೋ ಕೋತಿ ಮುಕ್ತವನೆ. ಜನರಲ್ ಆಗಿ ಕೇಳ್ತಿರೋದು. ಎಲ್ಲ ಹೀರೋಯಿನ್ಗಳು ದೊಡ್ಡ ಹೆಸರು ಮಾಡದ್ಮೇಲೆ ಮದ್ವೆ ಆಗ್ತಾರೆ. ಹೋಗ್ಲಿ, ರಾಧಿಕಾ ಪಂಡಿತ್ ಯಾವಾಗ ಮದ್ವೆ ಆಗಿದ್ದು ಗೊತ್ತಾ? ಗೊತ್ತು. ಜಾರ ಬಂಡೆ ಆಡುವಾಗ ನನ್ ಚಡ್ಡಿ ಹೊರದೋಯ್ತಲ್ಲ ಅವತ್ತೇ. ಅಯ್ಯೋ ನನ್ ಕರ್ಮ, ನಿನ್ನ ಕೇಳದ್ನಲ್ಲ, ನನಗ್ ಬುದ್ಧಿ ಇಲ್ಲ. ಅದ್ ಗೊತ್ತಿರೋ ವಿಷಯನೇ. ನೀನ್ ತಿಳ್ಕೊಬೇಕಾಗಿರೋದು ಏನು ಅಂತ ಗೊತ್ತಾ? ನಿನ್ ಮದ್ವೆ ಇವತ್ತು ಫಿಕ್ಸ್ ಆಯ್ತು. ಪ್ರಿನ್ಸ್ ದೇವಾಂಶ್ ಅವ್ರನ್ನ ನೀನಂತೂ ಮದ್ವೆ ಆಗ್ಲೇಬೇಕು. ಏನ್ ಲುಕ್ ಕೊಡ್ತಿದ್ಯಾ? ಇವತ್ತು ಅವ್ರು ಬಂದು ಊಟ ಮಾಡಿದ್ದಾರೆ ಅಂದ್ರೆ ಸಂಬಂಧ ಒಪ್ಪಿಗೆ ಅಂತ. ನಾವ್ ಮದ್ವೆ ಕೆಲ್ಸನೆಲ್ಲ ಶುರು ಮಾಡ್ಬೋದು ಅಂತ ಅರ್ಥ. ಗೊತ್ತಾಯ್ತಾ? ಅಕ್ಕ, ಈ ಸಿಪ್ಪೆನ ಆಚೆ ಹಾಕು. ನಿನ್ನ ಕೊನೆಗ್ ನನ್ ಲೈಫು
ಹುಡುಗಿಗೆ ಬಳೆನೂ ತೊಡ್ಸ್ಬಿಟ್ರೆ ಶಾಸ್ತ್ರ ಮುಗ್ದ ಹಾಗಾಗತ್ತೆ. ದಶರಥ, ಅದು ಯಾವ ಬೆಳೆ? ಬಂಗಾರದ ಬಳೆ. ನಮ್ಮ ವಂಶ ಪರಂಪರೆ ಪ್ರಕಾರ ಮದ್ವೆ ನಿಶ್ಚಯ ಆದ್ಮೇಲೆ ಚಿಕ್ಕ ಸೊಸೆ ಕೈಗೆ ಬಂಗಾರದ ಬಳೆ ತೊಡಿಸ್ತೀವಿ. ಗೊತ್ತಿರ್ಲಿಲ್ಲ. ಶ್ರೀಯನ್ ಕರಿಯೇ. ಸರಿ ಅತ್ತೆ. ಹಾ ಸುನಂದ, ಬಳೆ ಇಲ್ಲ. ಏನಾಯ್ತತ್ತೆ? ನೀವೇ ತಾನೇ ಇಟ್ಕೊಂಡಿದ್ದು, ಎಲ್ಲಿಟ್ಬಿಟ್ರಿ? ಅಕ್ಕ, ನಾವು ನಿಮ್ ಮನೆಗ್ ಬಂದಿದೀವಿ ಅಂತ ನಮ್ಮೇಲೆ ಅನುಮಾನ ಪಡ್ಬೇಡಿ, ಈಗ್ಲೇ ಹೇಳ್ತಾ ಇದ್ದೀನಿ. ಚಚೆ, ಯಾಕೆ ಹಾಗೆ ಹೇಳ್ತೀಯಾ? ಅವರು ಸ್ವರ್ಣಾದೇವಿ ಅಂತ ಅಮ್ಮನವ್ರ ಹೆಸರಿಟ್ಕೊಂಡ್ರು. ಪಾಪ ಚಿಕ್ಕತ್ತೆ ವಿಷಯದಲ್ಲಿ ಅದು ಸ್ವಾಹಾದೇವಿಯಾಗಿ ಬದಲಾಗಿದೆ. ಅದೇ ಅಲ್ವಾ ನನಗ್ ಕಷ್ಟ. ಸ್ವಲ್ಪ ಸುಮ್ನೆ ಇರ್ತೀರಾ? ಬಂಗಾರದ ಬಳೆ ಇಲ್ಲ ಅಂದ್ರೆ ಕಳೆದು ಹೋಗಿದೆ ಅಂತ ಅಲ್ಲ, ಇಲ್ಲಿ ತಂದಿಲ್ಲ. ನೀ ನನಗ್ ಕೊಟ್ರು ನಾನದನ್ನ ತರೋದನ್ನ ಮರ್ತ್ ಹೋದೆ. ಕ್ಷಮಿಸಿ. ಅಯ್ಯೋ, ಎಂತ ಮಾತಮ್ಮ, ನೀವು ದೊಡ್ಡೋರು, ನೀವು ಮರೆತು ಬಂದ್ರಿ ಅಂತ ನಾವೇನ್ ತಪ್ಪು ತಿಳ್ಕೊಳ್ಳಲ್ಲ ಬಿಡಿ ಅಮ್ಮ. ಆಸ್ತಿ ಬರ್ಕೊಟ್ರು ಮರ್ತೋಗ್ತೀರಾ? ಒಳ್ಳೇದಕ್ಕೆ ಅಂತ ಎಲ್ಲಾ ವಿಷಯದಲ್ಲೂ ಅನ್ಕೊಳಕ್ಕಾಗಲ್ಲ ಜಾನಕಿರಾಮ್ ಅವರೇ. ನನ್ ಜೀವನದಲ್ಲಿ ಒಳ್ಳೇದ್ ಯಾವುದೋ ಆಗದೆ ಇದ್ರು ತುಂಬಾ ವಿಷಯಗಳನ್ನ ಮರ್ತಿದ್ದೀನಿ. ಯುನೋ, ಕೈಗ್